ಇದೆ ಕೊರೋನಾ ಸಂಖ್ಯೆ ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಅಂತಾರಾಷ್ಟ್ರೀಯ ಕರಾಟೆ ಪಟುಗೆ ಸೂರಿನ ಅಭಯವನ್ನ ನೀಡಲಾಗಿದೆ. ಮನೆಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಅಧಿಕಾರಿಗಳು. ಈ ಸುದ್ದಿಯನ್ನ ನಿನ್ನೆ ಬಿತ್ತರಿಸಿದ್ವಿ. ಯಾವ ರೀತಿಯಾಗಿ ಕಷ್ಟಪಡ್ತಾ ಇದ್ದಾರೆ, ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಕರಾಟೆ ಪಟು ಆಗಿರುವಂತ ನೇತ್ರಾಬಾಯಿ ಅವರು ಅನ್ನೋದನ್ನ ಆ ಸುದ್ದಿಯನ್ನ ಬಿತ್ತರಿಸಿದ್ವಿ. ಕರಾಟೆ ಪಟು ನೇತ್ರಾಬಾಯಿಗೆ ಶೀಘ್ರವೇ ಮನೆ ಸಿಗಲಿದೆ. ಮನೆ ಇಲ್ಲದೆ ಪರದಾಟವನ್ನ ಮಾಡ್ತಾ ಇದ್ರು ಅಂತಾರಾಷ್ಟ್ರೀಯ ಆಟಗಾರ್ತಿ ನೇತ್ರಾಬಾಯಿ ಅವರು. ಸಂಕಷ್ಟದ ಬಗ್ಗೆ ವರದಿಯನ್ನ ಮಾಡಿತ್ತು ನ್ಯೂಸ್ 18. ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಅಮ್ಮ ನೇತ್ರಾಬಾಯಿ ಅವರೇ. ಸರ್ ಧನ್ಯವಾದಗಳು ಸರ್ ನಿಮ್ಗೆ. ಹಾ ಥ್ಯಾಂಕ್ ಯು. ಹೇಳಿ, ಬಂದಿದ್ರು ಮನೆಗೆ? ಯಾರು ಬಂದಿದ್ದು? ಯಾವ ಅಧಿಕಾರಿಗಳು ಬಂದಿದ್ದು? ಸರ್ ಹಡಗ್ಲಿ ತಹಸೀಲ್ದಾರ್ ಮಹೇಂದ್ರ ಸರ್ ಬಂದಿದ್ರು, ಭೇಟಿ ಕೊಟ್ಟಿದ್ರು ನಮ್ಮ ಮನೆಗೆ ಬಂದು. ಓಕೆ. ಬಂದು ಮಾತನಾಡಿದ್ರು ಸರ್. ಮತ್ತೆ ಇದು ಡಿ.ಸಿ ಸರ್ ಜೊತೆ ಮಾತಾಡ್ತಿದ್ರು. ಡಿ.ಸಿ ಆಫೀಸರ್ ಸರ್ ಜೊತೆ. ಅವರು ಡಿ.ಸಿ ಆಫೀಸರ್ ಸರ್ ಕೂಡ ಇನ್ಫಾರ್ಮೇಶನ್ ತಗೊಂಡ್ರು. ಈ ತರ ಪರಿಸ್ಥಿತಿ ಇದೆ ಸರ್, ನನ್ಗೆ ಇಷ್ಟ ದಿವಸ ಏನೆಲ್ಲ ಮಾಡಿದ್ರು ಯಾವ ಭರವಸೆ ಕೂಡ ಇಲ್ಲ ಸರ್ ಅಂತ. ಅವರು ಒಂದು ಉದ್ಯೋಗ ಒಂದು ಭರವಸೆ ಕೊಟ್ಟಿದ್ದಾರೆ ಸರ್. ಭರವಸೆದಲ್ಲೂ ನಾನು ಕಾದು ನೋಡ್ಬೇಕು ಸರ್. ಏನು ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು? ಅಂದ್ರೆ ಜಿಲ್ಲಾಧಿಕಾರಿಗಳ ಆಫೀಸಲ್ಲಿ ಉದ್ಯೋಗ ಅಂತ ಇದೇ ಉದ್ಯೋಗ ಅಂತ ಹೇಳಿಲ್ಲ ಸರ್. ನಿಮ್ಗೆ ಏನ್ ಮಾಡ್ಕೊಡ್ಬೋದು ಅಂತ ಹೇಳಿದ್ರು ಸರ್. ಅದಕ್ಕೆ ನಾನು ಹೇಳ್ದೆ ಸರ್, ನನ್ಗೆ ಯಾವ್ದಾರ ಒಂದು ಸರ್ಕಾರಿ ಒಂದು ಉದ್ಯೋಗ ಕೊಟ್ರೆ ನಮ್ ಬಡತನ ಸ್ವಲ್ಪ ನಿರ್ವಹಣೆ ಆಗ್ಬೋದು. ನಮ್ ಎಲ್ಲ ಸಾಕೋ ಹೊಣೆ ಆಗಿದೆ ಅಲ್ಲ ಸರ್, ನನ್ಗೆ ನಿರ್ವಹಣೆ ಆಗ್ಬೋದು ಸರ್ ಅಂತ ನಾನು ಹೇಳ್ದೆ ಸರ್. ತಹಶೀಲ್ದಾರ್ ಬಂದಾಗ ಏನ್ ಹೇಳಿದ್ರು? ಮನೆ ಕಟ್ಸ್ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಹಸೀಲ್ದಾರ್ ಸರ್ ಬಂದಾಗ ನೀವು ಬಯೋಡಾಟಾ ಹಾಕ್ಕೊಡಿ ನನಗೆ, ನಾನು ಬಯೋಡಾಟಾ ನೋಡ್ತೀನಿ ಹೇಳ್ಬಿಟ್ಟು ಆ ಕಡೆ ಎಲ್ಲ ಅಧಿಕಾರಿಗಳ ಜೊತೆ ಎಲ್ಲ ಇದು ಮಾಡ್ತೀನಿ ಅಂತ ಮಾತಾಡಿದ್ರು ಸರ್ ಅವರು. ನಿಮ್ಮ ಗ್ರಾಮದ PDO ಎಲ್ಲ ಬಂದಿದ್ರ ಆ ಟೈಮ್ ನಲ್ಲಿ? ಇಲ್ಲ ಸರ್, ಅವ್ರು ಯಾರು ಬರ್ಲಿಲ್ಲ ಸರ್. ನಾನು ಬರೀ ತಹಶೀಲ್ದಾರ್ ಒಬ್ರೇನಾ ಬಂದಿದ್ದು? ಹ್ಞೂ ಸರ್, ತಹಸೀಲ್ದಾರ್ ಸರ್ ಅಷ್ಟೇ ಬಂದಿದ್ರು. ಅವ್ರ ಜೊತೆಗೆ ಇನ್ನು ಯಾರ್ಯಾರೋ ಇದ್ರು ಸರ್, ನನಗೆ ಅಷ್ಟು ಗೊತ್ತಿಲ್ಲ. ತಹಸೀಲ್ದಾರ್ ಸರ್ ಬಂದಿದ್ದು ನನಗೆ ಗೊತ್ತು ಸರ್, ಕಾಲ್ ಮಾಡಿ ಮನೆಗೆ ಬಂದಿದ್ದಾರೆ ಸರ್. ನಿಮ್ ಡೀಟೇಲ್ಸ್ ಎಲ್ಲ ತಗೊಂಡ್ರು? ಹಾಂ ಸರ್, ಡೀಟೇಲ್ಸ್ ಎಲ್ಲ ತಗೊಂಡ್ರು ಸರ್. ಬಯೋಡಾಟಾ ಕೂಡ ನಾನು ಬರ್ದು ಹಾಕಿ ವಾಟ್ಸಪ್ ಅಲ್ಲಿ ಹಾಕಿ ಅಂತ ಹೇಳಿದ್ರು ಸರ್. ವಾಟ್ಸಪ್ ಅಲ್ಲಿ ಬಯೋಡಾಟಾ ಹಾಕ್ದಿ ಸರ್. ಸದ್ಯ ಸ್ವಲ್ಪನಾದ್ರೂ ಖುಷಿ ಆಯ್ತಾ ಈಗ? ಸರ್ ನನಗೆ ಭರವಸೆ ಕೊಟ್ಟಿದ್ದಾರೆ ಸರ್. ಭರವಸೆಯಿಂದ ನನಗೆ ಅಲ್ಪ ಸ್ವಲ್ಪ ನೂರಾರು ಜನ ಕೊಡ್ತಾ ಇರ್ತಾರೆ, ಅದನ್ನ ನಂಬಕ್ ಆಗ್ತಿಲ್ಲ ಅಂತ ನೀವ್ ಹೇಳ್ತಾ ಇರೋದು? ಹಾ ಸರ್, ಅಷ್ಟೇ ಭರವಸೆ ಕೊಟ್ಟಿದ್ದಾರೆ, ಅದೇ ನಂಬಿಕೆಯಿಂದ ಇದೀನಿ ಸರ್. ಕೊಟ್ರೆ ಚೆನ್ನಾಗಿರುತ್ತೆ. ನೇತ್ರಾಬಾಯಿ ಅವರೇ, ನಾವು ಫಾಲೋ ಅಪ್ ಮಾಡ್ತೀವಿ. ನಿಮಗೆ ನ್ಯಾಯ ಒದಗಿಸಿ ಕೊಡುವಂತ ಪ್ರಯತ್ನವನ್ನ ನಾವು ಪಟ್ಟೇ ಪಡ್ತೀವಿ. ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂತ ಭಯ ಬೇಡ. ಸುದ್ದಿ ಪ್ರಸಾರ ಆಗ್ತಿದ್ದಂತೆ ತಹಶೀಲ್ದಾರ್ ಎಲ್ಲ ಬಂದಿದ್ದಾರೆ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಅವರು ಸ್ಪಂದಿಸುವಂತಹ ಒಂದು ಚಾನ್ಸಸ್ ಇರುತ್ತೆ ಇಂಥ ಟೈಮ್ನಲ್ಲಿ. ಯಾಕೆಂದ್ರೆ ಮಾಧ್ಯಮದಲ್ಲಿ ಬಿತ್ತರಾದಂಥ ಸಂದರ್ಭದಲ್ಲಿ ಸುಳ್ಳು ಪೊಳ್ಳು ಭರವಸೆಯನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಹೌದು ಸರ್, ನಾವು ಎಷ್ಟು ಹೆಣ್ಮಕ್ಳು ಇದೀವಿ ಸರ್. ವಾಶ್ರೂಮ್ ಇಲ್ಲ ಸರ್, ಸ್ನಾನ ಮಾಡಕ್ಕೂ ಪರದಾಟ ಪಡ್ತೀವಿ ಸರ್. ನಾವು ಜಾಗ ಕೂಡ ಇಲ್ಲ ಸರ್. ಓಕೆ ನೇತ್ರಾಬಾಯಿ ಅವರೇ, ಒಳ್ಳೇದಾಗ್ಲಿ. ಫಾಲೋ ಅಪ್ ಮಾಡ್ತೀವಿ. ನಿಮ್ಗೆ ಏನೇ ಸಮಸ್ಯೆ ಇದ್ರು ನಮ್ಮ ಪ್ರತಿನಿಧಿಗೆ ತಿಳಿಸಿ, ಅವ್ರು ಅದನ್ನ ಮತ್ತೆ ಫಾಲೋ ಅಪ್ ಮಾಡಿ ನಿಮ್ಗೆ ನ್ಯಾಯವನ್ನ ಒದಗಿಸಿಕೊಡುವಂತ ಕೆಲಸವನ್ನ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಕೊರೋನಾ ಸೋಂಕಿನ ಪ್ರಕರಣಗಳು ಕಡಿಮೆ ಆದಂತ ನಂತರ ಆರ್ಥಿಕ